ಸರಿಸುಮಾರು 2 ತಿಂಗಳ ಹಿಂದಿನ ಘಟನೆ ಅದು. ಆವತ್ತು ಸಂಜೆಯಾಗುತ್ತಲೇ ಬೆಂಗಳೂರು ಹೊತ್ತಿ ಉರಿದಿತ್ತು. ಫೇಸ್ಬುಕ್ ಪೋಸ್ಟ್ ಒಂದು ಸಿಲಿಕಾನ್ ಸಿಟಿ ಧಗಧಗಿಸುವಂತೆ ಮಾಡಿತ್ತು. 10 ರೂಪ ಪಡೆದಿದ್ದ ಆ ಘಟನೆ ಹಿಂದೆ ಬೇರೆಯದ್ದೇ ಕಥೆ ಇದೆ. ಪೊಲೀಸ್ ಚಾರ್ಜ್ ಶೀಟ್ನಲ್ಲಿ ಗಲಭೆಯ ರಹಸ್ಯ ಬಯಲಾಗಿದೆ. ಮಾಜಿ ಮೇಯರ್ ಸಂಪತ್ ರಾಜು ಆಗಲಿ, ಕಾರ್ಪೊರೇಟರ್ ಜಾಕೀರ್ ಆಗಲಿ ಈ ತರ ಮಾಡಿದ್ದಾರೆ ಅಂದ್ರೆ ನಮ್ಗೆ ನೋವಾಗಿದೆ. ಯಾರೇ ಇದ್ರೇನು ಶಿಕ್ಷೆ ಆಗಬೇಕು. ಅಗ್ನಿ ಧಗಧಗಿಸಿತ್ತು. ವಾಹನಗಳು ಹೊತ್ತಿ ಉರಿದಿದ್ವು. ಪೊಲೀಸ್ ಠಾಣೆಗಳೇ ಧ್ವಂಸವಾಗಿದ್ವು. ಪೊಲೀಸರೇ ಶಾಕ್ ಆಗಿ ನಿಂತಿದ್ರು. ಅವತ್ತು ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜೆ ಹಳ್ಳಿಯಲ್ಲಿ ಬೆಂಕಿಯ ಕೆನ್ನಾಲಿಗೆ ಚಾಚುತ್ತಲೇ ಹೋಗಿತ್ತು. ಕೊನೆಗೆ ಶಾಸಕರ ಮನೆಯನ್ನೇ ಆಹುತಿ ಪಡೆದಿತ್ತು. ಅಷ್ಟಕ್ಕೂ ಈ ಬೆಂಕಿ ಹಿಂದಿನ ಕಾಣದ ಕೈಗಳು ಯಾರು, ಕಟ್ಟಿಗೀರಲು ಬೆಂಕಿ ಪೊಟ್ಟಣ ಕೊಟ್ಟಿದ್ದು ಯಾರು ಅನ್ನೋ ಪ್ರಶ್ನೆಗಳಿಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿಯ ಬೆಂಕಿ ರಹಸ್ಯ ಬಯಲು. ಗಲಭೆ ಹಿಂದಿನ ಕಾಣದ ಕೈಗಳನ್ನ ಪತ್ತೆ ಹಚ್ಚಿದ ಖಾಕಿ. ರಾತ್ರೋರಾತ್ರಿ ಬೆಂಗಳೂರಿನ ಡಿಜೆ ಹಳ್ಳಿ, ಕೆಜೆ ಹಳ್ಳಿ ಹೊತ್ತಿ ಉರಿದು ಕಂಡು ಕೇಳರಿಯದ ಗಲಭೆ ನಡೆದು ಇಡೀ ದೇಶವೇ ಬೆಚ್ಚಿ ಬಿದ್ದಿತ್ತು. ಪೊಲೀಸ್ ಠಾಣೆಯನ್ನು ಬಿಡದೆ ಶಾಸಕರ ಮನೆಯನ್ನು ಕಿರಾತಕರು ಸುಟ್ಟು ಹಾಕಿ ಬೆಂಗಳೂರಲ್ಲಿ ಅದೆಂಥ ಕಟುಕರಿದ್ದಾರೆ ಅನ್ನೋದು ಜಗಜ್ಜಾಹೀರಾಗಿತ್ತು. ಇದೀಗ ಗಲಭೆ ಹಿಂದಿನ ಷಡ್ಯಂತ್ರ ಬಟಾ ಬಯಲಾಗಿದೆ. ಶಾಸಕ ಅಖಂಡ ಹತ್ಯೆಗೆ ನಡೆದಿತ್ತು ಸ್ಕೆಚ್. ಅಂದು ನಡೆದ ಗಲಭೆಯಲ್ಲಿ ಶಾಸಕ ಅಖಂಡ ಶ್ರೀನಿವಾಸ್ ಮನೆ ಕೊಳ್ಳಿ ದೆವ್ವಗಳ ಅಟ್ಟಹಾಸಕ್ಕೆ ಹೊತ್ತಿ ಉರಿದಿತ್ತು. ಸುಟ್ಟು ಕರಕಲಾದ ಮನೆಯನ್ನ ನೋಡಿ ಅಖಂಡ ಕುಟುಂಬ ಕಣ್ಣೀರೇ ಹರಿಸಿತ್ತು. ಆದ್ರೆ ಜೀವ ಉಳಿತಲ್ಲ ಅಂತ ಅಖಂಡ ಕುಟುಂಬ ಸಮಾಧಾನ ಪಟ್ಟುಕೊಳ್ಳಲೇಬೇಕಿದೆ. ಯಾಕಂದ್ರೆ ಅಂದು ಕಟಕರ ಮೇನ್ ಟಾರ್ಗೆಟ್ ಆಗಿದ್ದು ಮತ್ಯಾರೂ ಅಲ್ಲ, ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ. ಮನೆಯಲ್ಲಿ ಇದ್ದಿದ್ರೆ ಸುಟ್ಟೇ ಹೋಗ್ತಿದ್ರು. ಎಸ್, ಅಂದು ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಯನ್ನ ಕೊಲ್ಲಲೇಬೇಕೆಂಬ ಉದ್ದೇಶದಿಂದ ದಾಳಿ ನಡೆಸಿದ್ರು ಅನ್ನೋದು ಸಿಸಿಬಿ ತನಿಖೆಯಿಂದ ಖಚಿತವಾಗಿದೆ. ಗಲಾಟೆ ವೇಳೆ ಶಾಸಕರ ಹತ್ಯೆಗೆ ಸಂಪೂರ್ಣ ಪ್ಲಾನ್ ಆಗಿತ್ತು. ಅಖಂಡ ಮನೆಯಲ್ಲೇ ಇದ್ದಾರೆಂದು ಅಟ್ಯಾಕ್ ಮಾಡಲಾಗಿತ್ತು. ಅದೃಷ್ಟವಶಾತ್ ಅಖಂಡ ಮತ್ತು ಕುಟುಂಬ ಅಂದು ಆ ಮನೆಯಲ್ಲಿರಲಿಲ್ಲ. ಇಲ್ಲವಾದಲ್ಲಿ ಇಡೀ ಕುಟುಂಬವೇ ಅಗ್ನಿಗಾಹುತಿಯಾಗ್ತಿತ್ತು ಅನ್ನೋ ಮಾಹಿತಿ ಸಿಕ್ಕಿದೆ. ಅಖಂಡರನ್ನ ರಾಜಕೀಯವಾಗಿ ಮುಗಿಸಲು ಸಂಪತ್ ಷಡ್ಯಂತ್ರ. ಗಲಭೆ ವೇಳೆ ಶಾಸಕ ಅಖಂಡರನ್ನ ಟಾರ್ಗೆಟ್ ಮಾಡಿರೋದರ ಪ್ರಮುಖ ಉದ್ದೇಶ ಮತ್ತೇನೂ ಅಲ್ಲ, ರಾಜಕೀಯ. ಇದೊಂದು ಪ್ಯೂರ್ ಪೊಲಿಟಿಕಲ್ ದೊಂಬಿ ಅನ್ನೋದು ಸ್ಪಷ್ಟವಾಗಿದೆ. ಯಾಕಂದ್ರೆ ಅಖಂಡರನ್ನ ರಾಜಕೀಯವಾಗಿ ಮುಗಿಸಲು ಮಾಜಿ ಮೇಯರ್ ಸಂಪತ್ ರಾಜ್ ಷಡ್ಯಂತ್ರ ನಡೆಸಿದ್ರು ಎನ್ನಲಾಗಿದೆ. ಅಖಂಡಗೆ ಇರೋ ಮುಸ್ಲಿಮರ ಬೆಂಬಲ ಕೆಡಿಸಲೆಂದೇ, ಅಖಂಡ ವಿರುದ್ಧ ಮುಸ್ಲಿಮರನ್ನ ಎತ್ತಿ ಕಟ್ಟಲೆಂದೇ ಸಂಪತ್ ಇಂಥದ್ದೊಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ರು ಎನ್ನಲಾಗಿದೆ. ಅಖಂಡ ಮನೆಗೆ ಬೆಂಕಿ ಬಿದ್ದಾಗ ಮಾಜಿ ಮೇಯರ್ ಸಂಪತ್ ರಾಜ್ ಅದೇ ಏರಿಯಾದಲ್ಲಿ ಇದ್ರಂತೆ. ಅಖಂಡ ಮನೆಯಿಂದ 300 ಮೀಟರ್ ದೂರದಲ್ಲಿರುವ ಶಿಷ್ಯ ಸಂತೋಷ್ ಮನೆಯಲ್ಲಿ ಕುಳಿತು ಸಂಪತ್ ಮತ್ತು ಜಾಕೀರ್ ದಾಳಿಯ ಡೈರೆಕ್ಷನ್ ಮಾಡಿಸಿರೋದು ತನಿಖೆಯಿಂದ ಗೊತ್ತಾಗಿದೆ. ಅಷ್ಟಕ್ಕೂ ಅಖಂಡ ಪುಲಿಕೇಶಿ ನಗರ ನಾಯಕತ್ವಕ್ಕೆ ಕಾಂಗ್ರೆಸ್ ನಾಯಕರ ನಡುವೆ ಮೇಲಾಟ ನಡೀತಿದೆ. ಅಖಂಡ ಶ್ರೀನಿವಾಸ್ ಮೂರ್ತಿ ಮುಗಿಸಿದ್ರೆ ಬೇರೆ ಎದುರಾಳಿ ಇಲ್ಲ. ಹೀಗಾಗಿ ಮಾಜಿ ಮೇಯರ್ ಸಂಪತ್ ರಾಜ್ ಮತ್ತು ಜಾಕೀರ್ ಗಲಭೆಯ ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಇದಕ್ಕಾಗಿ ಕೋಟಿ ಕೋಟಿ ಖರ್ಚು ಮಾಡಿದ್ದಾರಂತೆ. ಮಾಜಿ ಮೇಯರ್ ಸಂಪತ್ ರಾಜು ಆಗಲಿ, ಕಾರ್ಪೊರೇಟರ್ ಜಾಕೀರ್ ಆಗಲಿ ನಾವೆಲ್ಲ ಜೊತೆಲೇ ಕೆಲಸ ಮಾಡ್ತಾ ಇದ್ರಿ. ಯಾರು ದ್ವೇಷದ ರಾಜಕಾರಣ ಮಾಡಿಲ್ಲ, ಹಿಂದೇನೂ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಈ ತರ ಮಾಡಿದ್ದಾರೆ ಅಂದ್ರೆ ನಮ್ಗೆ ನೋವಾಗಿದೆ. ಇನ್ನು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾದರೂ ಆರೋಪಿಗಳನ್ನ ಬಂಧಿಸಿಲ್ಲ ಅಂತ ಆರೋಪಿಸಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಬೆಂಬಲಿಗರು ಬೆಂಗಳೂರಿನ ಪೆರಿಯಾರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಒಟ್ನಲ್ಲಿ ಆರಂಭದಲ್ಲಿ ಫೇಸ್ಬುಕ್ ಪೇಜ್ನಿಂದ ಕೋಮು ಬಣ್ಣ ಪಡೆದುಕೊಂಡಿದ್ದ ಡಿಜೆ ಹಳ್ಳಿಯ ಬೆಂಕಿ ಈಗ ರಾಜಕೀಯದತ್ತ ತಿರುಗಿದೆ. ಕಾಂಗ್ರೆಸ್ನೊಳಗಿನ ನಾಯಕತ್ವ ಕಲಹವೇ ದೊಡ್ಡ ಗಲಾಟೆಗೆ ಕಾರಣ ಅನ್ನೋದು ಜಗಜ್ಜಾಹೀರಾಗಿದೆ. ಪ್ರಜ್ವಲ್ ಜೊತೆ ಕಿರಣ್, ಟಿವಿ9 ಬೆಂಗಳೂರು. ಅವರಿಗೆ 2 ಎಕರೆ ಜಮೀನಿತ್ತು.
ಅದನ್ನ ಮಾರಾಟಕ್ಕೂ ಮುಂದಾಗಿದ್ರು. ಸಿಗೋ ದುಡ್ಡಲ್ಲಿ ಬದುಕು ಕಟ್ಟಿಕೊಳ್ಳೋಕೆ ಕನಸು ಕಾಣ್ತಿದ್ರು. ಆದ್ರೆ ಅವರಿಬ್ರು ಬ್ರದರ್ಸ್ ಕಣ್ಣು ಆ ಭೂಮಿ ಮೇಲೆ ಬಿದ್ದಿತ್ತಂತೆ. ನಂತರ ನಡೆದಿದ್ದೆಲ್ಲ ಸಿನಿಮಾ ಸ್ಟೈಲ್. ರಾತ್ರೋರಾತ್ರಿ ಕಿಡ್ನಾಪ್ ನಡೆದಿದೆ. ಬಂಗಾರದಂತಹ ಭೂಮಿಯನ್ನ ಬೇರೆಯವರ ಪಾಲಾಗಿದೆಯಂತೆ. ದಿಕ್ಕಿ ಕಾಣದಂತಾಗಿದೆ, ದಾರಿಯೇ ಮುಚ್ಚಿ ಹೋದಂತಿದೆ. ಅಸಹಾಯಕತೆಯಿಂದ ಕಣ್ ಬಿಡ್ತಾ ಕಂಗಾಲಾಗಿ ನಿಂತಿರುವ ಈ ಹಿರಿಯ ಜೀವಗಳ ನೋವು ಅಷ್ಟಿಷ್ಟಲ್ಲ. ಯಾಕಂದ್ರೆ ಇದ್ದ ಅಷ್ಟಗಲ ಜಾಗದಲ್ಲಿ ಈ ದಂಪತಿ ಜೀವನ ಕಟ್ಕೊಂಡಿದ್ರು, ಅದನ್ನೇ ನಂಬಿ ಬದುಕು ಸಾಗಿಸ್ತಿದ್ರು. ಆದ್ರೆ ನುಂಗಬಾಕರ ಕಣ್ಣು ಬಿದ್ದಿದ್ದೇ ಬಂತು. ಈ ಹಿರಿಯ ಜೀವಗಳು ಬೀದಿಗೆ ಬಂದು ನಿಂತಿವೆ. ಆಸ್ತಿ ಕಬಳಿಸಲು ಇಡೀ ಕುಟುಂಬವನ್ನೇ ಕಿಡ್ನಾಪ್ ಮಾಡಿದ್ರು. ನೇರ ನೋಂದಣಿ ಕಚೇರಿಗೆ ಕರೆತಂದು ಬೆದರಿಕೆ ಹಾಕಿ ಸಹಿ. ಎಸ್, ಬಂಗಾರದಂತ ಭೂಮಿ ಕಳ್ಕೊಂಡಿರೋ ಇವರು ಮುನಿಯಪ್ಪ ಅಂತ. ವರ್ತೂರು ಬಳಿಯ ಕೊಡತಿ ಬಳಿ ಇವರಿಗೆ 2 ಎಕರೆ ಜಮೀನಿತ್ತು. ಸರ್ವೆ ನಂಬರ್ 200ರಲ್ಲಿರೋ ಈ ಭೂಮಿ ಪಿತ್ರಾರ್ಜಿತವಾಗಿ ಬಂದಿತ್ತಂತೆ. ಆದ್ರೆ 2012ರಲ್ಲಿ ನಾಗರಾಜನ್ ಅವರಿಗೆ ಸುಮಾರು 3,40,00,000ಕ್ಕೆ ಮಾರಲು ಅಗ್ರಿಮೆಂಟ್ ಆಗಿತ್ತಂತೆ. ಆದ್ರೆ ಕುಡುತಿ ಗ್ರಾಮದ KR ರಮೇಶ್ ಅವರ ಸಹೋದರ ಸುರೇಶ್ ಜಮೀನಿನ ಮೇಲೆ ಕಣ್ಣು ಹಾಕಿದ್ರಂತೆ. ಕುಟುಂಬಸ್ಥರೆಲ್ಲರನ್ನ ಹೆದರಿಸಿ ಸಿನಿಮೀಯ ಶೈಲಿಯಲ್ಲಿ ಮನೆಯವರನ್ನೆಲ್ಲ 2 ಸಲ ಕಿಡ್ನಾಪ್ ಮಾಡಿದ್ರಂತೆ. ನಿಯಮಗಳನ್ನೆಲ್ಲ ಗಾಳಿಗೆ ತೂರಿ GPA ಮಾಡಿಸಿಕೊಂಡು ಆಸ್ತಿ ಕಬಳಿಸಿದ್ದಾರೆ ಅಂತ ದಂಪತಿ ಆರೋಪ ಮಾಡಿದ್ದಾರೆ. ಎತ್ಕೊಂಡೋದು ಮಡಿಕೆ ಎಲ್ಲ ಚೆಕ್ ಹಾಕಿರ್ತೀನಿ, ಹೊಡಿತೀನಿ ಅಂದ್ಬಿಟ್ಟು ಇದು ಮಾಡಿಬಿಟ್ಟು ಯಾವ ಮಾರ್ಕ್ಸಿಗೆ ಕರ್ಕೊಂಡೋಗಿ ಅದೆಲ್ಲರೂ ಸೈನ್ ಮಾಡಿಸ್ಕೊಂಡು ಮರ್ಕಿತ್ತ ಹೋಗೋದು. 1 ಪೈಸೆ ಇಲ್ದಿರ ಕೊಡಿಸ್ರಿ ಸ್ವಾಮಿ ಅಷ್ಟೇ. ಅಂದಹಾಗೆ ಕಳೆದ ಆಗಸ್ಟ್ 13ರಂದು ರಾತ್ರಿ 12 ಗಂಟೆ ಹೊತ್ತಲ್ಲಿ ಮುನಿಯಪ್ಪ ಕುಟುಂಬಸ್ಥರನ್ನ ಕಿಡ್ನಾಪ್ ಮಾಡಿದ್ರಂತೆ. ಫಾರ್ಚುನರ್ ಮತ್ತು ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದಿದ್ದ ಕೆಲವರು ಮಚ್ಚು ದೊಣ್ಣೆಯಿಂದ ಹಲ್ಲೆ ಮಾಡಿದ್ರಂತೆ. ಹಾಗೆ ಮಗಳು, ಅಳಿಯ, ತಮ್ಮನ ಮಗ ಸೇರಿದಂತೆ ಸಂಬಂಧಿಕರೆಲ್ಲರನ್ನ ಕಿಡ್ನಾಪ್ ಮಾಡಿದ್ರಂತೆ. ಮರುದಿನ ಹಲಸೂರು ಸಬ್ ರಿಜಿಸ್ಟರ್ ಕಚೇರಿಗೆ ಕರೆತಂದು ಜೀವ ಬೆದರಿಕೆಯೊಡ್ಡಿ ರಿಜಿಸ್ಟರ್ ಮಾಡಿಕೊಂಡ್ರು ಅಂತ ಆರೋಪಿಸುತ್ತಿದ್ದಾರೆ. ಮುಗಿಸ್ಬಿಡ್ತೀನಿ ನಾವು, ನಿನ್ನ ಮೊಮ್ಮಗನ ಹೊಲ ನಮ್ಗೆ ಜಮೀನು ಕೊಡ್ದಿದ್ರಿ ಅಂತಾನೆ. ಅದಕ್ಕೆ ಭಯ ಬಿದ್ದು ನಾವು ಬಂದಿರೋದು ಒಂದು ಮಳಿಕೆ 3 ಗಂಡು ಮಕ್ಕಳಿಲ್ಲ, ನನಗೂ ಗಂಡು ಮಕ್ಕಳಿಲ್ಲ. ನಮ್ಮ ಗಂಡು ಮಕ್ಳಿದ್ರೆ ಅವ್ನು ಬರ್ತಾರಲ್ಲ, ಅವನಕಿನ್ನ ಶಾನ ಕೈವಾಡ ಕೊಡ್ತೀನಾಗ ಎಲ್ಲ ಸೇರ್ಕೊಂಡು ಅವರು ನಮ್ಗೆ ಹಿಂಗೆ ಮಾಡಿದ್ರೆ ಸ್ವಾಮಿ ಮೋಸ ನಮ್ಮ ಕಣ್ಣು ಕಾಣ್ದವ್ರಕ ಇಷ್ಟೇ. ವಿಷಯ ಏನಂದ್ರೆ ಇದೇ ಜಮೀನನ್ನ ಮತ್ತೊಂದು ಬಿಲ್ಡರ್ ಕಂಪನಿಗೆ ಆರೋಪಿಗಳು ಜೆಡಿ ಮಾಡಿದ್ದಾರಂತೆ. ಇದೀಗ ವರ್ತೂರು ಠಾಣೆಗೆ ಮುನಿಯಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇನ್ನು ಆರೋಪಿ ರಮೇಶ್ ಸದ್ಯ ಎಸ್ಕೇಪ್ ಆಗಿದ್ದಾನೆ. ಒಟ್ನಲ್ಲಿ ಕಂಡವರ ಜಾಗಕ್ಕೆ ಬೇಲಿ ಹಾಕೋರಿಗೆ ಪೊಲೀಸರು ಪಾಠ ಕಲಿಸ್ತಾರಾ ನೋಡ್ಬೇಕು. ಶಿವಪ್ರಸಾದ್, TV9 ಬೆಂಗಳೂರು. ದಿನದಿಂದ ದಿನಕ್ಕೆ ಕೊರೋನಾ ಆರ್ಭಟ ಹೆಚ್ಚಾಗ್ತಿದೆ. ಕೊರೋನಾದಿಂದ ಕಂಗೆಟ್ಟ ಸರ್ಕಾರ ಡೆಡ್ಲಿ ವೈರಸ್ ಕಟ್ಟ ಹಾಕಲು ಐಸೋಲೇಷನ್ ಜೊತೆಗೆ ರಿವರ್ಸ್ ಐಸೋಲೇಷನ್ಗೆ ಚಿಂತನೆ ನಡೆಸಿದೆ. ಏನಿದು ರಿವರ್ಸ್ ಐಸೋಲೇಷನ್ ಅಂತೀರಾ? ಹೇಳ್ತೀವಿ ನೋಡಿ. ಕರುನಾಡಲ್ಲಿ ಕೊರೋನಾ ರಣಕೇಕೆ, ಮತ್ತೆ ಕ್ವಾರಂಟೈನ್ ಮಾತು. ಮತ್ತೆ ವಾಪಸ್ ಬರ್ತಿದೆಯಾ ಹೋಮ್ ಕ್ವಾರಂಟೈನ್ ರೂಲ್ಸ್? ಕ್ವಾರಂಟೈನ್ ಮಾತ್ರವಲ್ಲ, ಕರುನಾಡಲ್ಲಿ ರಿವರ್ಸ್ ಕ್ವಾರಂಟೈನ್. ದೇಶದಲ್ಲೀಗ ಎಲ್ಲಾ ಕಡೆ ಅನ್ಲಾಕ್. ಆದ್ರೆ ಕೊರೋನಾ ಮಾತ್ರ ಲಾಕ್ ಇಲ್ದೆ, ಲಂಗು ಲಗಾಮ್ ಇಲ್ದೆ ಜನರ ರಕ್ತ ಹೀರುತ್ತಲೇ ಇದೆ. ರಾಜ್ಯದಲ್ಲಂತೂ ಹೆಮ್ಮಾರಿ ಕೊರೋನಾ ರಣಕೇಕೆ ಮಿತಿ ಮೀರುತ್ತಲೇ ಇದೆ. ಏನೇ ಪ್ಲಾನ್ ಮಾಡಿದ್ರೂ ಕೊರೋನಾ ಕಂಟ್ರೋಲ್ಗೆ ಬರ್ತಾನೇ ಇಲ್ಲ. ಅದರಲ್ಲೂ ಬೆಂಗಳೂರಿನಲ್ಲಿ ಕಿಲ್ಲರ್ ವೈರಸ್ ಅಟ್ಟಹಾಸ ಎಲ್ಲೆ ಮೀರಿದೆ. ಹೀಗಾಗಿ ಸರ್ಕಾರ ಈಗ ಮತ್ತೊಂದು ಅಸ್ತ್ರ ಪ್ರಯೋಗಿಸಲು ಸಿದ್ಧತೆ ನಡೆಸುತ್ತಿದೆ. ಆ ಅಸ್ತ್ರವೇ ರಿವರ್ಸ್ ಕ್ವಾರಂಟೈನ್.
ಕೇರಳದಂತೆ ಕರ್ನಾಟಕದಲ್ಲೂ ರಿವರ್ಸ್ ಕ್ವಾರಂಟೈನ್. ಹೌದು, ರಾಜ್ಯದಲ್ಲಿ ಇದುವರೆಗೂ ಕೊರೋನಾಗೆ ಬಲಿಯಾದವರ ಸಂಖ್ಯೆ ಬರೋಬ್ಬರಿ 10,000 ಗಡಿ ದಾಟಿದೆ. ಬೆಂಗಳೂರಿನಲ್ಲೇ ಬರೋಬ್ಬರಿ 3,362 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲೇ 2,85,055 ಮಂದಿ ಸೋಂಕಿತರಿದ್ದು, ಕರ್ನಾಟಕದಲ್ಲಿ ಒಟ್ಟು 7 ಲಕ್ಷಕ್ಕೂ ಅಧಿಕ ಮಂದಿ ಪಾಸಿಟಿವ್ ಆಗಿದ್ದಾರೆ. ಇದಕ್ಕೆ ಕಾರಣ ಸರ್ಕಾರದ ನಿರ್ಲಕ್ಷ್ಯ, ಸಾರ್ವಜನಿಕರ ನಿರ್ಲಕ್ಷ್ಯವಲ್ಲದೆ ಮತ್ತೇನೂ ಅಲ್ಲ. ಹೀಗಾಗಿ ಕೇರಳದಂತೆ ರಾಜ್ಯದಲ್ಲೂ ರಿವರ್ಸ್ ಕ್ವಾರಂಟೈನ್ ಜಾರಿಗೆ ತರಲು ಸರ್ಕಾರ ಚಿಂತನೆ ನಡೆಸಿದೆ ಎನ್ನಲಾಗಿದೆ. ಹಾಗಿದ್ರೆ ಏನದು ರಿವರ್ಸ್ ಕ್ವಾರಂಟೈನ್? ಅದನ್ನೇ ತೋರಿಸ್ತೀವಿ ನೋಡಿ. ಅಂದಹಾಗೆ ರಿವರ್ಸ್ ಕ್ವಾರಂಟೈನ್ ಯೋಜನೆಯನ್ನ ಕೇರಳ ಸರ್ಕಾರ ಈಗಾಗಲೇ ಜಾರಿಗೆ ತಂದು ಸಕ್ಸಸ್ ಕಂಡಿದೆ. ಹೀಗಾಗಿ ರಾಜ್ಯ ಸರ್ಕಾರ ಕೂಡ 60 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ವೃದ್ಧರನ್ನ, ಗಂಭೀರ ಅನಾರೋಗ್ಯ ಸಮಸ್ಯೆಗಳಿದ್ದವರನ್ನ, ಮಕ್ಕಳು, ಗರ್ಭಿಣಿಯರನ್ನ ಸೋಂಕಿನಿಂದ ಪಾರು ಮಾಡಲು ರಿವರ್ಸ್ ಕ್ವಾರಂಟೈನ್ ಮಾಡಲು ಚಿಂತನೆ ನಡೆಸಿದೆ. ಯಾಕಂದ್ರೆ ವೃದ್ಧರು, ಮಕ್ಕಳು, ಗಂಭೀರ ಕಾಯಿಲೆ ಎದುರಿಸುವ ರೋಗಿಗಳಿಗೆ ಸೋಂಕು ತಗುಲಿದ್ರೆ ಅಪಾಯ ಹೆಚ್ಚಾಗಿರುತ್ತೆ. ಹಾಗೆ ಸಾವಿನ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಅಲ್ಲದೆ ಈ ವಯೋ ಕೆಟಗರಿಯವರಿಂದ ಇತರರಿಗೆ ಹರಡೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಹೀಗಾಗಿ ಇವರನ್ನ ಸೋಂಕಿತರ ಸಂಪರ್ಕಕ್ಕೆ ಬಾರದಂತೆ ಪ್ರತ್ಯೇಕ ಗೃಹ ಬಂಧನ ಮಾಡುವುದು ಉತ್ತಮ ಎಂಬ ಸಲಹೆಯನ್ನ ಸರ್ಕಾರಕ್ಕೆ ತಜ್ಞರು ನೀಡಿದ್ದಾರೆ. ವಿನಯ್ ಕುಮಾರ್, ಟಿವಿ9 ಬೆಂಗಳೂರು. ಬೆಂಗಳೂರು ಮಹಾನಗರದಲ್ಲಿ ಕೋವಿಡ್ ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಪರಿಶೀಲನಾ ಸಭೆ ನಡೆಸಲಿದ್ದಾರೆ ಸಿಎಂ ಯಡಿಯೂರಪ್ಪ. ನಾಳೆ ಸಂಜೆ 4ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಪರಿಶೀಲನಾ ಸಭೆ ನಡೆಯಲಿದೆ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಡೆಯಲಿರುವ ಪರಿಶೀಲನಾ ಸಭೆಯಲ್ಲಿ ಮೊನ್ನೆ 10 ಜಿಲ್ಲೆಗಳ ಜೊತೆ ಚರ್ಚೆ ನಡೆಸಿದ್ರು ಸಿಎಂ ಬಿಎಸ್ವೈ. ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ನಾಳೆ ನಡೆಯಲಿರುವ ಪರಿಶೀಲನಾ ಸಭೆ ಬೆಂಗಳೂರು ಮಹಾನಗರದಲ್ಲಿ ಕೋವಿಡ್ ನಿಯಂತ್ರಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸಭೆ ನಡೆಯಲಿದೆ.